ಹಗರಣ ಹೊರಗೆ ಬರೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ವಿಜಯೇಂದ್ರ ನೀಡಿರ್ತಕ್ಕಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲ ಆಗಿದ್ದಾರೆ. ಮೂಡ ಹಗರಣ ಹೊರ ಬರೋಕೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ಬಿಟ್ರು ವಿಜಯೇಂದ್ರ. ಸೊ ಈ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಅವರದ್ದೇ ಕಷ್ಟ ಪಾಪ. ಯಾವ ಕಾಂಗ್ರೆಸ್ ನಾಯಕ ಕುಮ್ಮಕ್ ಕೊಟ್ಟಿದ್ದು ಅಂತ ಹೇಳಬೇಕು, ನಾನು ನಿನ್ನದನ್ನ ಬೆಚ್ಚಿ ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿರೋದು. ಯಾಕೆ ಡಿಕೆ ಶಿವಕುಮಾರ್ ಅಷ್ಟೊಂದು ಹುರ್ಕೋತಾರೆ, ಏನೇನು ಹೇಳಿದ್ರು ಡಿಕೆ ಶಿವಕುಮಾರ್ ನೋಡಿ. ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ ವಿಜಯೇಂದ್ರ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಅದನ್ನೇ ಹೇಳ್ತಾ ಇದ್ದೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವ್ನು ದಿನ ಬಿಚ್ತೀನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ತಿಳ್ಸಕ್ ಕೇಳಿ, ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಹೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನು ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ? ನನ್ನ ಬಗ್ಗೆ ಇರೋಂಥ ಇಡಿ ಕೇಸು, ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು, ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ, ಪರ್ಮಿಷನ್ ಕೊಟ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಆ ಕೇಸು ಇಡಿ ಕೇಸು ವಜಾ ಆಯ್ತು, ಗೊತ್ತಿದ್ಯಾ? ನಿಮ್ದು ಯಾರ್ದು ಒಬ್ರು ವಯನಾಡಿನಲ್ಲಿ ಭೀಕರ ದುರಂತ ಏನು ಸಂಭವಿಸ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ತಾ ಇದೆ. ಗುಡ್ಡ ಕಡಿದು ಅನಧಿಕೃತವಾಗಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡೋ ವಿಚಾರದಲ್ಲಿ ತಜ್ಞರ ಅಭಿಪ್ರಾಯಗಳ ಬಳಿಕ ಅರಣ್ಯ ಇಲಾಖೆ ಅಲರ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಅನಧಿಕೃತ ರೆಸಾರ್ಟ್ಗಳನ್ನ ತೆರವುಗೊಳಿಸೋದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ. ಶಿರೂರು ಗುಡ್ಡ ಕುಸಿತ ದುರಂತ ಆದ ಬಳಿಕ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಈ ಬಗ್ಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಅಕ್ರಮವಾಗಿ ನಿರ್ಮಿಸಿದಂಥ ರೆಸಾರ್ಟ್ಗಳನ್ನ ಏನು ತೆರವಿಗೆ ಸಂಬಂಧಪಟ್ಟ ಸೂಚನೆ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ತೀರ್ಮಾನ, ಏನು ವರದಿ ಬಂದಿದೆ ಸರ್? ಇಡೀ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ, ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತದಿಂದ ಸುಮಾರು ಜನ ಮೃತಪಟ್ಟಿದ್ದರು, ಸುಮಾರು 11 ಜನ ಅಂತ ಅನ್ನಿಸ್ತದೆ. ಈಗ ವಯನಾಡದಲ್ಲಿ ಒಂದು 300 ಜನ ಮೃತಪಟ್ಟಿದ್ದಾರೆ, 300 ಜನ ಕಾಣೆಯಾಗಿದ್ದಾರೆ, 4 ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ. ಇಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಏನು ಪಶ್ಚಿಮ ಘಟ್ಟದಲ್ಲಿ 2015 ನಂತರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ, ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ, ರಬ್ಬರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ, ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ. ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. 4ನೇ ಬಾರಿಗೆ ಒಂದು ವಾರದಲ್ಲಿ 4ನೇ ಬಾರಿಗೆ ಅಲ್ಲಿ ಸತತವಾಗಿ ಗುಡ್ಡ ಕುಸಿತ. ಎಷ್ಟು ಮಣ್ಣು ತೆಗೆದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ 75 NH 75 ದೊಡ್ಡ ತಪ್ಪಲು ಅನ್ನೋ ಗ್ರಾಮ, ಅದರ ಹತ್ರ ಈ ಘಟನೆ ನಡೆದಿರ್ತಕ್ಕಂಥದ್ದು. ಎಷ್ಟೇ ಮಣ್ಣು ತೆಗೆದ್ರು ಮತ್ತೆ ಜಾರ್ತಾ ಇದೆ ಗುಡ್ಡ. ಇವತ್ತು ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಸಕಲೇಶ್ಪುರದಿಂದಾನೇ ರೋಡ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಆ ಕಡೆ ಹೋಗ್ಲೇಬೇಡಿ, ಶಿರಾಡಿ ಘಾಟ್ ಕಡೆ ಹೋದ್ರೆ ಸಿಕ್ಕಾಕೊಳ್ಳೋದು ಖಂಡಿತ ಇವತ್ತು. ಮುಂದಿನ ಸುದ್ದಿಗಳನ್ನ ನೋಡೋಣ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಮುಖ ಸಾಕ್ಷ್ಯ ಆಗತ್ತಾ? ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಫೋಟಕ ಸತ್ಯ ಅಡಗಿದ್ಯಾ? ಇದು ಡಿ ಗ್ಯಾಂಗ್ಗೆ ಕಂಟಕ ಆಗಲಿದ್ಯಾ? ಸಿಸಿಟಿವಿಯ ಸ್ಫೋಟಕ ರಹಸ್ಯ ಎಲ್ಲಿದೆ? ಡಿ ಗ್ಯಾಂಗ್ಗೆ ಸಿಸಿಟಿವಿ ದೃಶ್ಯಗಳೇ ಸಂಕಷ್ಟನ. ಡಿಲೀಟ್ ಆಗಿದ್ದ ಸಿಸಿಟಿವಿ ಫುಟೇಜ್ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ಯೆ ಬಳಿಕ ಆರೋಪಿಗಳು ಎಲ್ಲ ಫುಟೇಜ್ ಅನ್ನ ಡಿಲೀಟ್ ಮಾಡಿದರಂತೆ. ಆದ್ರೆ ಈಗ ಈ ಎಲ್ಲ ಫುಟೇಜ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಫೋಟಕ ರಹಸ್ಯ ಅಡಗಿದೆ.
ಇದೀಗ ಇದೆಲ್ಲ ರಿಟ್ರೀವ್ ಆಗಿದ್ದು ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಲಿದೆ. ಸಿಸಿಟಿವಿಯಲ್ಲಿ ಇರೋದೇನು? ರೇಣುಕಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ದರಂತೆ. ಇದೆಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಗಳು ಬಂದ ವಾಹನ, ಚಲನವಲನ ಎಲ್ಲವೂ ರೆಕಾರ್ಡ್ ಆಗಿದೆಯಂತೆ. ಇನ್ನು ರೇಣುಕಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಆರೋಪಿಗಳು ಚರ್ಚೆ ಮಾಡಿದ್ರಂತೆ. ಸದ್ಯ ಪೊಲೀಸರು ಇದನ್ನ ರಿಟ್ರೀವ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ ಬಾರಿಸ್ತಾ ಇದ್ರೆ ಅಲ್ಲಿ ಪ್ರಾಣಿಗಳ ಪರಿಸ್ಥಿತಿ ಇನ್ನೇನಿರ್ಬೋದು. ಮನುಷ್ಯರ ಪರಿಸ್ಥಿತಿನೇ ಹೀಗಾದ್ರೆ ಮೂಕ ಪ್ರಾಣಿಗಳ ಪರಿಸ್ಥಿತಿ ಇನ್ನೆಷ್ಟು ಕಷ್ಟ ಪಾಪ, ಅವು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ರಿಪೋರ್ಟ್ ಇಲ್ಲಿದೆ. ನೋಡಿ, ಎಲ್ಲ ಬಂಡೆಕಲ್ಲುಗಳು ಕೂಡ ಮನೆ ಮೇಲೆ ಬಂದು ಬಿದ್ದಿದೆ. ಈ ಜಾಗದಲ್ಲಿ ಈಗ ಆರ್ಮಿ ತಂಡ ರೆಸ್ಕ್ಯೂ ಆಪರೇಷನ್ ಅನ್ನ ಮುಂದುವರೆಸಿದೆ. ಒಂದೆಡೆ ಮರಣ ಮೃದಂಗ, ಮತ್ತೊಂದೆಡೆ ಪ್ರವಾಹದಲ್ಲಿ ಮಾಲೀಕರನ್ನ ಕಳೆದುಕೊಂಡ ಶ್ವಾನದ ಮೂಕರೋಧನೆ, ಮತ್ತೊಂದೆಡೆ ಅವಶೇಷಗಳ ಅಡಿ ಸಿಲುಕಿರುವ ಜನರ ರಕ್ಷಣೆಗಾಗಿ ಹರ ಸಾಹಸ, ನರಕ ಕೂಪವಾಗಿ ಬದಲಾಗಿರುವ ಪ್ರವಾಸಿಗರ ಸ್ವರ್ಗ. ಇದು ದೇವರ ನಾಡು ಕೇರಳದಲ್ಲಿ ಕಂಡುಬಂದ ಹೃದಯ ವಿದ್ರಾವಕ ದೃಶ್ಯ. ಯಜಮಾನನಿಗಾಗಿ ಶ್ವಾನದ ಮೂಕರೋಧನೆ. ಎಸ್, ಮುಂಡಕ್ಕೆ ಗ್ರಾಮದಲ್ಲಿ ರಕ್ಷಣಾ ಪಡೆಗಳು ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಪ್ರವಾಹದಲ್ಲಿ ಮಾಲೀಕರನ್ನ ಕಳೆದುಕೊಂಡ ಶ್ವಾನವೊಂದು ಒಡೆಯನಿಗಾಗಿ ಪರಿತಪಿಸ್ತಾ ಇದೆ. ಈ ಕುರಿತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಒಂದು ಶ್ವಾನ ತನ್ನ ಮಾಲೀಕನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದೆ. ಇಂಥ ಒಂದು ಕಥೆಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಪ್ರವಾಹ, ಗುಡ್ಡ ಕುಸಿತಕ್ಕೆ ಗ್ರಾಮದ ಹಲವಾರು ಮನೆಗಳು ಧ್ವಂಸವಾಗಿವೆ. ಈ ಕುರಿತು ನಾಗೇಂದ್ರ ಬಾಬು ಲೈವ್ ರಿಪೋರ್ಟ್ ನೀಡಿದ್ದಾರೆ. ಆಟೋಗಳು ಜಖಮಾಗಿದೆ, ಮನೆಗಳು ಜಖಮಾಗಿದೆ. ಅವಶೇಷಗಳ ಅಡಿಯಲ್ಲಿ ಆ ಒಂದು ಮನೆಗಳು ಕೂಡ ನೋಡಿ, ಅಲ್ಲಿ ನಮ್ಗೇನೀಗ ನಾವು ದೃಶ್ಯ ನೋಡ್ತಾ ಇದೀವಿ, ಅದು ಆಟೋ. ಇನ್ನು ಕರ್ನಾಟಕದಿಂದ ಸ್ವಯಂ ಪ್ರೇರಿತರಾಗಿ ಜನರು ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂಥ ಒಂದು ದುರಂತ ಇದು ಅಂತಂದ್ರೆ ವೀಕ್ಷಕರ, ಇಂಥದ್ದನ್ನೆಲ್ಲ ಗ್ರಾಫಿಕ್ಸ್ ಅಲ್ಲೂ ಅಥವಾ ಸಿನಿಮಾಗಳಲ್ಲೂ ನೋಡಿ ಗೊತ್ತಿತ್ತು. ಆದ್ರೆ ಅದೆಲ್ಲವನ್ನ ಮೀರಿಸುವ ಹಾಗೆ ಈ ದುರಂತ ಸಂಭವಿಸಿರ್ತಕ್ಕಂಥದ್ದು. ಲಕ್ಷಾಂತರ ಬಂಡೆಗಳು ಕೊಚ್ಕೊಂಡು ಬಂದಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿದೆ. ಹೇಗಿದೆ ಚಿತ್ರಣ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ 4 ಗ್ರಾಮ. ನೆರೆ ಹೊಡೆತಕ್ಕೆ ಈಶ್ವರನ ದೇಗುಲವೇ ನಾಪತ್ತೆ. ದೇವರ ನಾಡು ಪ್ರವಾಸಿಗರ ಸ್ವರ್ಗ ಇದೀಗ ನರಕ.